ಬೆಳಗಾವಿಯಲ್ಲಿ ಸಂಸದ ಅನಂತ್ ಕುಮಾರ್ ಹೆಗಡೆಕರನ್ನ ಮುತ್ತಿಗೆ ಹಾಕಲು ರೈತರು ಯತ್ನಿಸಿದ್ದಾರೆ. ಖಾನಾಪುರ ಪಟ್ಟಣದಲ್ಲಿ ಅನ್ನದಾತರು ಸಂಸದರ ಕಾರು ಮುತ್ತಿಗೆಗೆ ಯತ್ನವನ್ನ ಮಾಡಿದ್ದಾರೆ. ಕ್ಷೇತ್ರದ ಸಮಸ್ಯೆಯನ್ನ ಪರಿಹರಿಸುವಂತೆ ರೈತರು ಮನವಿಯನ್ನ ಸಲ್ಲಿಸೋಕೆ ಬಂದಿದ್ರು. ಇದೇ ವೇಳೆ ಕಾರಿನಿಂದ ಕೆಳಗಿಳಿದು ಮನವಿಯನ್ನ ಪಡೆಯದೆ ಸಂಸದರು ಹೊರಟು ಹೋದ್ರು. ಇದರಿಂದ ಸಂಸದರ ವರ್ತನೆಗೆ ಆಕ್ರೋಶಗೊಂಡ ಅನ್ನದಾತರು ಕಾರು ಮುತ್ತಿಗೆಗೆ ಯತ್ನಿಸಿದ್ರು. ರೈತರ ಮನವಿ ತಗೋದ್ಲೆ ಕೈ ಮಾಡ್ತಾನೆ ಒಳಗೆ ಗಾಸ್ನಾಗ ಕುತ್ಕೊಂಡ್ರ 20 ವರ್ಷ ಓಟ್ ಹಾಕಿದ್ವ ನಾವು ಲಾಸ್ಟ್ ಬರ್ಬೇಕು ಅವಂಗ ನಮ್ಮಿದ್ರ ಅವಂಗ ಇದು ಸೆಕ್ಯೂರಿಟಿ ನಮ್ಮ ಜನ ಓಟ್ ಹಾಕ್ತಾಗ ಸೆಕ್ಯೂರಿಟಿ VIP ಮಾಡಿದವ್ರು ನಾವು ಅವನ ಒಂದು ರೈತರ ಕೆಳಗಾಸಿದಂತ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಚಿಕ್ಕೋಡಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಭಾಷಣದ ವೇಳೆ ಮಹಿಳೆಯರು ಹೊರನಡೆದರು. ಸುಂಟರ ಗಾಳಿಗೆ ಟೆಂಟ್ ಮೇಲೆ ಹಾಕಿದ್ದ ಬಟ್ಟೆ ಕಳಚಿ ಬೀಳ್ತಾ ಇದ್ದಂತೆ ಮಹಿಳೆಯರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಸಮಾವೇಶದಿಂದ ಹೊರಹೋದರು. ಸಿಎಂ ಭಾಷಣದ ವೇಳೆ ಯಾರೂ ಗೆದ್ದು ಹೋಗುವಂತಿಲ್ಲ ಅಂತ ಹೇಳಿ ಶಾಸಕ ಲಕ್ಷ್ಮಣ ಸವದಿ ಮನವಿಯನ್ನ ಮಾಡಿಕೊಂಡ್ರು. ಏನಾಗಲ್ಲ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಭಾಷಣ ಮುಗಿಯುವವರೆಗೆ ಕೂತ್ಕೊಳ್ಳಿ ಏನಾಗಲ್ಲ. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಭರ್ಜರಿಯಾಗಿ ಬಾಡೂಟ ಆಯೋಜಿಸಲಾಗಿತ್ತು. ಬಸರಾಳು ಗ್ರಾಮದಲ್ಲಿ ಕಾಂಗ್ರೆಸ್ ಸಂಭಾವ್ಯ ಅಭ್ಯರ್ಥಿ ಸ್ಟಾರ್ ಚಂದ್ರು ಬಾಡೂಟವನ್ನ ಆಯೋಜಿಸಿದ್ರು. ಕಾರ್ಯಕರ್ತರಿಗೆ ಮಟನ್ ಬಿರಿಯಾನಿ, ಚಿಕನ್ ಚಾಪ್ಸ್, ಚಿಕನ್ ಪೆಪ್ಪರ್ ಡ್ರೈ, ಮೊಟ್ಟೆ, ಅನ್ನ, ರಸಂ, ಮಜ್ಜಿಗೆಯನ್ನ ವಿತರಿಸಲಾಯಿತು. ನಾನು ತೋರಿಸ್ಬಿಟ್ಟು ಕಡತ ಬಾಕಿ ಉಳಿಸಿಕೊಂಡಿರುವ ಪೊಲೀಸರಿಗೆ ಶಿವಮೊಗ್ಗ ಎಸ್ಪಿ ಡಿಫರೆಂಟ್ ಆಗಿಯೇ ಶಿಕ್ಷೆಯನ್ನ ಕೊಟ್ಟಿದ್ದಾರೆ. ವಿವಿಧ ಕೇಸ್ಗಳಿಗೆ ಸಂಬಂಧಿಸಿದ ಕಡತ ಬಾಕಿ ಉಳಿಸಿಕೊಂಡಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಓಟದ ಶಿಕ್ಷೆಯನ್ನ ನೀಡಿದ್ರು. ಶಿವಮೊಗ್ಗದ ಡಿಎಆರ್ ಮೈದಾನದಲ್ಲಿ ಸಮವಸ್ತ್ರದಲ್ಲೇ ಪೊಲೀಸರನ್ನ ಎಸ್ಪಿ ಓಡಿಸಿದ್ರು. 6 ಮಂದಿ ಪುರುಷ ಹಾಗೂ 5 ಮಹಿಳಾ ಪೊಲೀಸರಿಗೆ 10 ರೌಂಡ್ ಓಡುವ ಶಿಕ್ಷೆಯನ್ನ ನೀಡಿದ್ರು.